ಆದರೆ ರಾಜಕಾರಣ ತಂದೆ ಆದಂಥ ವಿಧಿ ವಿಧಾನಗಳಿದೆ. ಯಾವುದೇ ಪಕ್ಷ ಇರಲಿ ಏನಾರು ಇರಲಿ ಆ ಪ್ರಕಾರ ಆಗ್ತದೆ. ಈ ಸ್ವಾಮೀಜಿಯವರ ಅಭಿಪ್ರಾಯ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅದು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ. ಆ ಪಕ್ಷಕ್ಕೆ ಬಿಟ್ಟಿದ್ದು ಯಾರನ್ನ ಮುಖ್ಯಮಂತ್ರಿ ಮುಂದುವರಿಸಬೇಕು, ಯಾರನ್ನ ಉಪಮುಖ್ಯಮಂತ್ರಿ ಮುಂದುವರಿಸಬೇಕು, 3 ಬೇಕು 4 ಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ಅವ್ರ ಆಂತರಿಕ ವಿಚಾರದಲ್ಲಿ ನಾವು ಕಮೆಂಟ್ ಮಾಡೋದಿಲ್ಲ. ಇಲ್ಲ ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ. ನಾವು ಸುಳ್ಳು ಕ್ಲೇಮ್ ಮಾಡೋದಿಲ್ಲ. ಯಾವ ಗುಂಪು ನಮ್ಮ ಸಂಪರ್ಕ ಮಾಡಿಲ್ಲ. ಆಂತರಿಕವಾದ ಅವರವ್ರ ನಡುವೆ ವೈರೋದ್ಯಮ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿಕೆಗಳ ಮುಖಾಂತರ ಪರಸ್ಪರ ವಿಶ್ವಾಸದ ಕೊರತೆ ಸಂಪೂರ್ಣವಾಗಿ ಎದ್ದು ಕಾಣ್ತೇವೆ. ಪಠ್ಯಪುಸ್ತಕದಲ್ಲಿ ವೀರಶೈವ ಅನ್ನುವ ಶಬ್ದವನ್ನು ತೆಗೆದುಹಾಕ್ತಾ ಇದ್ದಾರೆ. ಅದು ಸ್ವಾಮೀಜಿಯವರು ಶಿವಾಚಾರ್ಯ ನೀವು ಕೊಟ್ಟಿದ್ದಾರೆ. ನಾನು ಅದನ್ನು ನೋಡಿಲ್ಲ. ಅದೇನೋ 9th ಸ್ಟ್ಯಾಂಡರ್ಡ್ಗೇನೋ ಆಗಿದೆ ಅಂತ ಅಂತಾರೆ. ಅದು ನಾನು ಗಮನಿಸಿಲ್ಲ. ಅದೇನೋ ಹಂಗೆ ಆಗಿದ್ದರೆ ಸರಿಪಡಿಸ್ಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈಗ ಹೊಸದಾಗಿ ವ್ಯಾಖ್ಯಾನ ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದೆ. ಅಸಲಿ ರಾಜಕಾರಣ ಬೇರೆ ಇದೆ, ಹೊರಗಡೆ ವಾದ ಮಾಡೋದು ಬೇರೆ ಇದೆ. ಇದು ಭಾಳ ಸ್ಪಷ್ಟವಾಗಿದೆ. ನೋಡೋಣ, ಕಾದು ನೋಡೋಣ ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ನೋಡೋಣ.